ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಮತ್ತು ಬಿ ಜೆ ಪಿಯಲ್ಲಿ ಅಧ್ಯಕ್ಷತೆ ವೈಫಲ್ಯದಿಂದ ಇವತ್ತು ಪಾಪ ಅವರ ತಂದೆ 80 ವರ್ಷದ ತಂದೆ ಬಿ ಜೆ ಪಿ ಆಫೀಸ್ನಾಗ ಬಂದು ಕೂತು ಹೆಂಗಾರ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರಿಸಲಿ, ನಾ ಕರ್ನಾಟಕ ಪ್ರವಾಸ ಮಾಡ್ತೀನಿ. ಈಗ ಬಿ ಜೆ ಪಿಗೆ ಇಬ್ಬರು ಅಧ್ಯಕ್ಷರು, ಒಬ್ಬ ಅಪ್ಪ ಒಬ್ಬ ಮಗ. ಅಪ್ಪ ಸೂಪರ್ ಅಧ್ಯಕ್ಷ, ಇವ ಇದ್ರ ಖಂಡೆಮ ಅಧ್ಯಕ್ಷ. ಅಂದ್ರೆ ಖಂಡೆಮಗನಿಗೆ ಏನೂ ಇಲ್ಲ. ವಿಜಯೇಂದ್ರ ಅಂದ್ರೆ ಯಾರು ಅವ್ರು ತನ್ನ ಮಗನ ಸಲುವಾಗಿ ಬಿ ಜೆ ಪಿ ಉದ್ಧಾರಕ್ಕಲ್ಲ, ಕರ್ನಾಟಕ ಬಡವ್ರ ಜನರು ಉದ್ಧಾರಕ್ಕಲ್ಲ. ವಿಜಯೇಂದ್ರ ಅಧ್ಯಕ್ಷ ಆಗಬೇಕು, ಮುಂದೆ ಮುಖ್ಯಮಂತ್ರಿ ಆಗಬೇಕು. ನಾ ಇದ್ದಾಗ ಸ್ವಲ್ಪ ಲೂಟಿ ಮಾಡ್ಯಾನ, ಅದ್ರ 10 ಪಟ್ಟು ಲೂಟಿ ಮಾಡಬೇಕು. ಎದ್ರ ಸಲುವಾಗಿ ಮಾಡ್ತೀವಿ? ಮೊದಲು ನಿಮ್ಮ ಮಗನ ರಾಜೀನಾಮೆ ಕೊಡ್ಸು. ನಿಜವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿಯನ್ನು ಪುನಃಸ್ಥೇತನ ಆಗ್ಬೇಕಾದ್ರೆ ಮೊದಲು ನಿನ್ನ ಮಗನ್ನ ನಿಮ್ಮ ಮನ್ಯಾಗ ಇಟ್ಕೊಂಡು ಅಲ್ಲೇ ಪಾಕ್ ತಿನ್ನಿಸು. ಯಾಕಂದ್ರೆ ಬುದ್ಧಿ ಇಲ್ಲ ಅದು ಬಲ್ಲಿ. ಏನು ಒಬ್ಬ ಕ್ರಿಮಿನಲ್ ಬುದ್ಧಿ ಇದೆ, ಬರೀ ಡೂಪ್ಲಿಕೇಟ್ ಸಹಿ ಮಾಡೋದು, ಯಾರ್ಯಾರ್ದಾರ ಸಿ ಡಿ ಮಾಡಿ ಇಡೋದು. ಇದು ವಿಜಯೇಂದ್ರನ ಕೆಟ್ಟ ಚಟ ಅದ. ಇಂಥವ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆದರೂ ಉದ್ಧಾರ ಆಗೋದಿಲ್ಲ. ಓನ್ಲಿ ಮಗನ ಸ್ಥಾನ. ಕರ್ನಾಟಕ ಬಿ ಜೆ ಪಿ ಒಳ್ಳೇದು ಮಾಡಿ ನರೇಂದ್ರ ಮೋದಿಯವ್ರಂಗೆ ತ್ಯಾಗಮಯಿ ಇದ್ದಂದ್ರೆ ನಾವು ತಲೆಬಾಗ್ತಿದ್ವಿ. ನಮ್ಮ ಇವ್ರು ಅದಾರಲ್ಲ ಉತ್ತರ ಪ್ರದೇಶ ಯೋಗಿನ ಆದಿತ್ಯನಾಥ್ನಂಗಿದ್ರೆ ಅರೆ ನಿನ್ನ ಮಗನ ಸಲುವಾಗಿ ಅಡ್ಡಾಡ್ತಾ ಇದ್ದೀರಿ. ಪಕ್ಷಕ್ಕೆ ಏನಾಗೋದು, ನಿನ್ನ ಮಗನಿಂದ ಪಕ್ಷ ಹಾಳಾಗ್ಲಕತ್ತೈತಿ. ಮೊದಲೇ ಕ್ಯಾನ್ಸರ್ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ. ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜೇಂದ್ರ ತೆಗೆದ್ರೆ ಅವಾಗ ಯಡಿಯೂರಪ್ಪ ಅಡ್ಡಾಡ್ತಾರೆ. ನೋಡಿರಿ, ನಾಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ತೆಗೆದ್ರ ಮ್ಯಾಗ ಯಡಿಯೂರಪ್ಪ ಏನು ಹೇಳ್ಯಾರ? ಮೊನ್ನೆ ಅಮಿತ್ ಶಾ ಬಂದಾಗ ನನ್ನ ಮನೆಗೆ ತೆಗೆದ್ರೆ 1 ವಾರನಾಗ ನಾ ಸಾಯ್ತೀನಿ ಅಂತ ಹೇಳ್ಯಾರ. ಈ ಯಡಿಯೂರಪ್ಪ ಸಾಯೋದು ಹುಟ್ಟೋದ್ರ ಸಲ ಕರ್ನಾಟಕದ ಭವಿಷ್ಯ ನಿಂದಿರಬಾರ್ದು.